ಲೋಕ ಕಲ್ಯಾಣಾರ್ಥವಾಗಿ ಅಯ್ಯಪ್ಪ ಮಾಲಾಧಾರಿಗಳಿಂದ ಪ್ರತಿ ಅಮಾವಾಸ್ಯೆ ಅನ್ನಸಂತರ್ಪಣೆ. ಕುಕನೂರು ತಾಲೂಕಿನ ಶ್ರೀ ಮುಷ್ಟಿ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಪಂಪಾ ಸನ್ನಿಧಾನ ಅಯ್ಯಪ್ಪ ಸ್ವಾಮಿ ಸನ್ನಿಧಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಂದ ಪ್ರತಿ ಅಮಾವಾಸ್ಯೆಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಪಂಪಾ ಸನ್ನಿಧಾನ ಕುಕನೂರು ಮಾಲಾಧಾರಿಗಳಿಂದ ನೆರವೇರಿಸಿಕೊಂಡು ಬರುತ್ತಿದ್ದೇವೆ ಎಂದು ಬಸವರಾಜ ದಿವಟ್ಟರ್ ಹೇಳಿದರು. ಕಳಕೇಶ ನಾಯ್ಕ್ ಮಾತನಾಡಿ, ಶ್ರೀ ಮುಷ್ಟಿ ಕಲ್ಲೇಶ್ವರನ ಒಂದು ಕೃಪಾ ಆಶೀರ್ವಾದದೊಂದಿಗೆ ನಮ್ಮ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಪಂಪಾ ಸನ್ನಿಧಾನ ಎಲ್ಲ ಮಾಲಾಧಾರಿಗಳು ಕೂಡಿಕೊಂಡು ಪ್ರತಿ ಅಮಾವಾಸ್ಯೆಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುತ್ತಿದ್ದು, ಕುಕನೂರು ಪಟ್ಟಣ ಮತ್ತು ಸುತ್ತಮುತ್ತಲಿನ ಸದ್ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಮುಷ್ಟಿ ಕಲ್ಲೇಶ್ವರ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು. ಜಗತ್ತಿನಲ್ಲಿ ಶ್ರೇಷ್ಠವಾದ ದಾನಗಳಲ್ಲಿ ಅನ್ನ ಪ್ರಸಾದ ದಾನ ಶ್ರೇಷ್ಠವಾಗಿದೆ. ಆದ್ದರಿಂದ ಅನ್ನದಾನದಿಂದ ಕುಟುಂಬಗಳಲ್ಲಿ ಶಾಂತಿ, ನೆಮ್ಮದಿ, ಸೌಖ್ಯ ನೆಲೆಸುತ್ತದೆ ಹಾಗೂ ಸರ್ವ ಜನಾಂಗ ಮತ್ತು ರೈತಾಪಿ ಕುಟುಂಬ ವರ್ಗದವರು, ಪ್ರಾಣಿ ಪಕ್ಷಿಗಳು, ಜೀವ ಸಂಕುಲಗಳೆಲ್ಲ ಸುಭಿಕ್ಷವಾಗಿರಲಿ ಎಂದು ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಅಶೋಕ ಹಾದಿಮನಿ, ಬಸವರಾಜ ಅಡವಿ, ಶಶಿ ಭಜಂತ್ರಿ, ಪ್ರಕಾಶ್ ಬಾವಿಮನಿ, ಶರಣಪ್ಪ ಮೇಟಿ, ಮಂಜು ಭಜಂತ್ರಿ, ಸಿದ್ದು ನೆಡಗೊಂದಿ, ನಿಂಗಪ್ಪ ಗೋರ್ಲಕೊಪ್ಪ, ಗೋವಿಂದ ಇಟಗಿ, ಅಪ್ಪಣ್ಣ ಭಜಂತ್ರಿ, ವೀರೇಶ ಹಲವಾಗಲಿ ಹಾಗೂ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಪಂಪಾ ಸನ್ನಿಧಾನ ಮಾಲಾಧಾರಿಗಳು, ಪಟ್ಟಣದ ಸಕಲ ಸದ್ಭಕ್ತಾದಿಗಳು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಚನ್ನಯ್ಯ ಹಿರೇಮಠ, ಪ್ರಜಾಪವ ಟಿವಿ, ಕುಕನೂರು.